ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ದು ಮ್ಯಾಜಿಕ್ನಿಂದ ಬಿಜೆಪಿ ಜೊತೆ ಸೇರಿ ಈಗ ಜೆಡಿಎಸ್ ಮಂಗಮಯ ಆಗ್ತಾ ಇದೆ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಮ್ಯಾಜಿಕ್ನಿಂದ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಂತೆ, ಈಗ ಬಿಜೆಪಿ ಜೊತೆ ಸೇರಿ ಜೆಡಿಎಸ್ ಮಂಗಮಯ ಆಗ್ತಾ ಇದೆ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲಿಲ್ಲ, ಹೇಗಾದರೂ ಮಾಡಿ ಬಿಜೆಪಿ ಜೊತೆಗೂಡಿ ಒಂದು ಅಧಿಕಾರ ಮಾಡಬೇಕು ಅನ್ನುವಂತಹ ಒಂದು ಕನಸನ್ನು ಕಂಡಿತ್ತು. ಜೆಡಿಎಸ್ ಪಕ್ಷ ಇನ್ನೆಂದೂ ಕೂಡ ಅಧಿಕಾರಕ್ಕೆ ಬರಲ್ಲ ಅಂತ ಒಂದು ಕಡೆ ವ್ಯಂಗ್ಯವಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ದು ಮ್ಯಾಜಿಕ್ನಿಂದ ಅಂತ ಒಂದು ಕಡೆ ಈಗ ಹೇಳ್ತಾ ಇದ್ದಾರೆ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು, ಒಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ಸು, 2006-7ರಲ್ಲಿ ಬಿಜೆಪಿಗೆ ಜೆಡಿಎಸ್ ಅನಿವಾರ್ಯ ಆಗಿತ್ತು, 2019ರಲ್ಲಿ ಕಾಂಗ್ರೆಸ್ಸಿಗೆ ಜೆಡಿಎಸ್ ಅನಿವಾರ್ಯ ಆಗಿತ್ತು. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಜೆಡಿಎಸ್ ಮನೆಯ ಕದವನ್ನು ತಟ್ಟಿದ್ವು. ಮತ್ತೊಂದು ಕಡೆ ಈಗ ಎಲ್.ಆರ್. ಶಿವರಾಮೇಗೌಡರು ಎಲ್ಲಿದ್ದರು? ಜೆಡಿಎಸ್ನಲ್ಲೇ ಇದ್ದವರು, ಈಗ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. ಹಾಗಾಗಿ ಸಹಜವಾಗಿ ಜೆಡಿಎಸ್ನ ಟೀಕೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಸಹಿತ ಅವರು 2 ಸಾರಿ ಮುಖ್ಯಮಂತ್ರಿ ಆಗ್ತಾ ಸಹಿತ ಮ್ಯಾಜಿಕ್ ಇಲ್ಲ, ಅವರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ. ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಲಿ, ನಾಗಮಂಗಲ ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅವರು ಬಿ ಜೆ ಪಿಯವರು ಅಷ್ಟು ದಡ್ರೇನಲ್ಲ, ಅಧಿಕಾರನ ಅವ್ರು ನೋಡಿ ಬಿ ಜೆ ಪಿಯವರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರೋಲ್ಲ, ಕಿತ್ಕೊಂಡು ಹೋಗೇ ಬಂದಿದ್ದಾರೆ. ಕುಮಾರಸ್ವಾಮಿ ಅವರು ಸಹಿತ ಅವರು 2 ಸಾರಿ